ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 105 ಸಿಬ್ಬಂದಿ ಆಡಳಿತ ಬ್ಲಾಕ್ 4 ಘಟಕ 15ರ ಸಾರ್ವಜನಿಕ ಸೇವಕರ ಹಕ್ಕುಗಳ ಭಾಗ 2 ಕಲಿಯುತ್ತಿದ್ದೇವೆ. ಮೊದಲು ಪ್ಯಾರಾ 15ರಿಂದ 15.6ರವರೆಗೆ ನಾವು ಕಲಿತಿದ್ದೇವೆ. ಈ ದಿನ ಪ್ಯಾರಾ 15.7ರಿಂದ 15.10ರವರೆಗೆ ಕಲಿಯುತ್ತಿದ್ದೇವೆ. ಇದು ಸಿಬ್ಬಂದಿ ಆಡಳಿತದ ಕೊನೆಯ ಘಟಕವಾಗಿದೆ. ಮುಂದಿನ ಸಾರಿ ನಾವು ಅಡ್ಮಿನಿಸ್ಟ್ರೇಟಿವ್ ಥಿಂಕರ್ಸ್ ಬಗ್ಗೆ ಕಲಿಯಲಿದ್ದೇವೆ. ಅದು ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಕೋರ್ಸ್ ಒಳಗೊಂಡ ಕೋರ್ಸ್ ಆಗಿರುತ್ತದೆ. ಈಗ 15.7ರಿಂದ ನಾವು ಕಲಿಯಲಿದ್ದೇವೆ. Political rights. Right to political activity. ರಾಜಕೀಯ ಹಕ್ಕುಗಳ ರಾಜಕೀಯ ಚಟುವಟಿಕೆಯ ಹಕ್ಕು. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸಾರ್ವಜನಿಕ ಸೇವಕರ ರಾಜಕೀಯ ಚಟುವಟಿಕೆಗಳ ಹಕ್ಕನ್ನು ಸರ್ಕಾರದ ಸಾಂವಿಧಾನಿಕ ಸಿದ್ಧಾಂತದಿಂದ ನಿರ್ಧರಿಸಲಾಗುತ್ತದೆ. ನಾಗರಿಕ ಸೇವಕರ ರಾಜಕೀಯ ತಟಸ್ಥತೆಯನ್ನು ಪ್ರಜಾಪ್ರಭುತ್ವ ಸರ್ಕಾರ ಮತ್ತು ಸಂಸದೀಯ ಸ್ವರೂಪದ ಸರ್ಕಾರದ ಅಪೇಕ್ಷೆಗಳು ಮತ್ತು ನಾಗರಿಕ ಸೇವಾ ನಿಷ್ಪಕ್ಷಪಾತದಿಂದ ನಡೆಸಬೇಕಾದ ಬೇಡಿಕೆಗಳ ಯಶಸ್ಸಿಗೆ, ಅಂದರೆ ಸೌಹಾರ್ದ ಪರಿಸ್ಥಿತಿಗಳಿಗೆ ಕಾರ್ಡಿನಲ್ ಷರತ್ತುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಹಕ್ಕುಗಳ ಪ್ರಶ್ನೆಯನ್ನು ಸರ್ಕಾರವು 1948ರಲ್ಲಿ ಮಾಸ್ಟರ್ ಮ್ಯಾನ್ ಸಮಿತಿಗೆ ಉಲ್ಲೇಖಿಸಿತು. ಈ ಸಮಿತಿಯ ಶಿಫಾರಸುಗಳ ಪ್ರಕಾರ ಮತ್ತು ಉದ್ಯೋಗಿಗಳೊಂದಿಗೆ ಸಮಾಲೋಚಿಸಿ 1953ರಲ್ಲಿ ನಿಯಮಗಳ ಗುಂಪನ್ನು ಹೊರಡಿಸಲಾಯಿತು. ಆದರೆ ರಾಜಕೀಯ ತಟಸ್ಥತೆಯ ಪರಿಕಲ್ಪನೆ ಅಖಂಡವಾಗಿ ಇರಿಸಲಾಗಿದೆ. ವಿಶೇಷವಾಗಿ ಉನ್ನತ ನಾಗರಿಕ ಸೇವೆ, ರಾಷ್ಟ್ರೀಯ ಮತ್ತು ಸ್ಥಳೀಯ ರಾಜಕೀಯ ಚಟುವಟಿಕೆಗಳ ನಡುವೆ ವ್ಯತ್ಯಾಸವನ್ನು ಮಾಡಲಾಗಿದೆ. ಪೌರ ಕಾರ್ಮಿಕರನ್ನು ರಾಜಕೀಯ ಮುಕ್ತ ಗುಂಪು, ರಾಜಕೀಯವಾಗಿ ನಿರ್ಬಂಧಿತ ಗುಂಪು ಮತ್ತು ರಾಷ್ಟ್ರೀಯ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸಲು ಅನುಮತಿ ಪಡೆದವರು ಎಂದು ವರ್ಗೀಕರಿಸಲಾಗಿದೆ. ಸ್ಥಳೀಯ ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಭಾಗವಹಿಸಲು ಅನುಮತಿ ಪಡೆಯಬೇಕಾದ ಪೌರ ಕಾರ್ಮಿಕರನ್ನು ಹೊರತುಪಡಿಸಿ ಉಳಿದವರಿಗೆ ಆ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶವಿದೆ. ಸಂಸತ್ತಿಗೆ ಸ್ಪರ್ಧಿಸುವ ರಾಜಕೀಯ ಮುಕ್ತ ಗುಂಪಿನಲ್ಲಿರುವ ನಾಗರಿಕ ಸೇವಕನು ತನ್ನ ರಾಜೀನಾಮೆಯನ್ನು ಸಲ್ಲಿಸಲು ನಿರ್ಬಂಧವನ್ನು ಹೊಂದಿರುತ್ತಾನೆ. ನಾಮನಿರ್ದೇಶನದ ಮೊದಲು ಅವರು ಸಂಸತ್ತಿಗೆ ಚುನಾಯಿತರಾಗಲಿ ಅಥವಾ ಆಯ್ಕೆಯಾಗದಿರಲಿ ಅವರು ಹುದ್ದೆಯಲ್ಲಿ ಮರುಸ್ಥಾಪಿಸಲು ಅರ್ಹರಾಗಿರುತ್ತಾರೆ. ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು
ಅನುಮತಿಯನ್ನು ಪಡೆದಿರುವ ಮಧ್ಯಂತರ ಮತ್ತು ನಿರ್ಬಂಧಿತ ಗುಂಪುಗಳಲ್ಲಿನ ಎಲ್ಲ ಸಿಬ್ಬಂದಿಗಳು ಎಲ್ಲ ಸಮಯದಲ್ಲೂ ರಾಜಕೀಯ ವಿಷಯಗಳಲ್ಲಿ ಮೀಸಲು ಕಾಯ್ದುಕೊಳ್ಳಲು ನಿರೀಕ್ಷಿಸಲಾಗಿದೆ ಮತ್ತು ತಮ್ಮನ್ನು ಒಂದು ಕಡೆ ಅಥವಾ ಇನ್ನೊಂದರಲ್ಲಿ ಪ್ರಮುಖವಾಗಿ ಮುಂದಿಡುವುದಿಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ ಸಾರ್ವಜನಿಕ ಉದ್ಯೋಗಿಗಳ ರಾಜಕೀಯ ಚಟುವಟಿಕೆಗಳ ಮೇಲೆ ನಿಯಮಾವಳಿಗಳನ್ನು ಹಾಕಲಾಗಿದೆ. ಅವರು ಈ ಕೆಳಗಿನ ಚಟುವಟಿಕೆಗಳನ್ನು ನಿಷೇಧಿಸಿದ್ದಾರೆ. ಮೊದಲನೆಯದು, ಅಭ್ಯರ್ಥಿಯಾಗಿ ಅಥವಾ ರಾಜಕೀಯ ಪಕ್ಷದ ಸಮಾವೇಶಕ್ಕೆ ಪರ್ಯಾಯವಾಗಿ ಸೇವೆ ಸಲ್ಲಿಸುವುದು. ಎರಡನೆಯದಾಗಿ, ರಾಜಕೀಯ ಕೊಡುಗೆಗಳನ್ನು ಕೋರುವುದು ಅಥವಾ ನಿರ್ವಹಿಸುವುದು. ಮೂರನೆಯದಾಗಿ, ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವುದು. ನಾಲ್ಕನೆಯದಾಗಿ, ಚುನಾಯಿತ ರಾಜಕೀಯ ಕಚೇರಿಗೆ ಅಭ್ಯರ್ಥಿಯಾಗಿರುವುದು. ಐದನೆಯದಾಗಿ, ಪಕ್ಷಪಾತದ ರಾಜಕೀಯ ಸಭೆಗಳು ಅಥವಾ ರ್ಯಾಲಿಗಳನ್ನು ಮುನ್ನಡೆಸುವುದು ಅಥವಾ ಮಾತನಾಡುವುದು. ಭಾರತದಲ್ಲಿ ಸರ್ಕಾರಿ ನೌಕರರು ನೀತಿ ನಿಯಮಗಳ ಅಡಿಯಲ್ಲಿ ಅವರು ಮತ ಚಲಾಯಿಸಲು ಪ್ರಸ್ತಾಪಿಸುವ ವಿಧಾನವನ್ನು ಸೂಚಿಸಲು ಮುಕ್ತವಾಗಿಲ್ಲ. ಯಾವುದೇ ಶಾಸಕಾಂಗ ಅಥವಾ ಸ್ಥಳೀಯ ಪ್ರಾಧಿಕಾರಕ್ಕೆ ಚುನಾವಣೆಯಲ್ಲಿ ಪ್ರಚಾರ ಮಾಡಲು ಅಥವಾ ತಮ್ಮ ಪ್ರಭಾವವನ್ನು ಬಳಸಲು ಅವರನ್ನು ನಿಷೇಧಿಸಲಾಗಿದೆ. ಸರ್ಕಾರ ಅಧಿಕೃತ ಸಾಮರ್ಥ್ಯ ಹೊರತುಪಡಿಸಿ ಯಾವುದೇ ರಾಜಕೀಯ ಪಕ್ಷಗಳು ಆಯೋಜಿಸುವ ಚುನಾವಣಾ ಸಭೆಗಳಿಗೆ ಸೇವಕರು ಹಾಜರಾಗುವ ನಿರೀಕ್ಷೆ ಇಲ್ಲ. ಅವರು ಸಂಸತ್ತಿಗೆ ಅಥವಾ ರಾಜ್ಯ ಶಾಸಕಾಂಗಕ್ಕೆ ಚುನಾವಣೆಗೆ ನಿಲ್ಲುವಂತಿಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವರು ರಾಜೀನಾಮೆ ನೀಡಬೇಕಾಗುತ್ತದೆ. ಹೀಗಾಗಿ ಭಾರತದಲ್ಲಿ ನಾಗರಿಕ ಸೇವಕರು ರಾಜಕೀಯದಲ್ಲಿ ಪಾಲ್ಗೊಳ್ಳುವುದನ್ನು ನಿಷೇಧಿಸಲಾಗಿದೆ. ಅವರು ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಾಗುವಂತಿಲ್ಲ ಅಥವಾ ಯಾವುದೇ ರಾಜಕೀಯ ಚಳುವಳಿಕೆ ಅಥವಾ ಚಟುವಟಿಕೆಗೆ ಚಂದಾದಾರರಾಗಲು ಅಥವಾ ಸಹಾಯ ಮಾಡಲು ಸಹ ಸಾಧ್ಯವಿಲ್ಲ, ಆಗುವುದೂ ಇಲ್ಲ. ಕೆಲವು ವಿನಾಯಿತಿಗಳೊಂದಿಗೆ ಅನೇಕ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ನಾಗರಿಕ ಸೇವಕರ ರಾಜಕೀಯ ಚಟುವಟಿಕೆಗಳ ಹಕ್ಕನ್ನು ಒಂದು ರೀತಿಯಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ನಿರ್ಬಂಧಿಸಲಾಗಿದೆ. ಅವರು ಮತದಾನದ ಹಕ್ಕನ್ನು ಮಾತ್ರ ಚಲಾಯಿಸಬಹುದು. ರಾಜಕೀಯ ಚಟುವಟಿಕೆಗಳ ಹಕ್ಕುಗಳ ಮೇಲೆ ವಿಧಿಸಲಾದ ನಿರ್ಬಂಧಗಳು ಸರ್ಕಾರದ ಸ್ವರೂಪ ಮತ್ತು ಸರ್ಕಾರದಲ್ಲಿ ಸಾರ್ವಜನಿಕ ನೌಕರರ ನಿರೀಕ್ಷಿತ ಪಾತ್ರವನ್ನು ಮಾತ್ರ ತೋರಿಸುತ್ತದೆ. ಇದು ಸರ್ಕಾರದ ವಿಕಸನ ಪ್ರಕ್ರಿಯೆಯ
ಒಂದು ಭಾಗವಾಗಿರುತ್ತದೆ. ರೈಟ್ ಟು ಕಂಟೆಸ್ಟ್ ಎಲೆಕ್ಷನ್ಸ್, ಸಾರ್ವಜನಿಕ ಸೇವಕರ ಹಕ್ಕುಗಳು. ಅದರಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಹಕ್ಕನ್ನು ನಾವು ಈಗ ಕಲಿಯುತ್ತಿದ್ದೇವೆ. ಫ್ರಾನ್ಸ್ ಅತ್ಯಂತ ಉದಾರವಾದ ಚುನಾವಣಾ ಕಾನೂನುಗಳನ್ನು ಹೊಂದಿದೆ. ಮಟ್ಟವನ್ನು ಲೆಕ್ಕಿಸದೆ ಎಲ್ಲ ಫ್ರೆಂಚ್ ನಾಗರಿಕ ಸೇವಕರು ದೇಶದ ಯಾವುದೇ ಪ್ರತಿನಿಧಿ ಕಚೇರಿಗೆ ಚಲಾಯಿಸಲು ಅನುಮತಿಸಲಾಗಿದೆ. ಪ್ರತಿನಿಧಿ ಅಸೆಂಬ್ಲಿಯಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಅವರು ಸಾರ್ವಜನಿಕ ಸೇವಾ ಪಟ್ಟಿಗಳಲ್ಲಿ ಮುಂದುವರಿಯುತ್ತಿರುತ್ತಾರೆ ಮತ್ತು ಅವರ ಹಿರಿತನ ಮತ್ತು ಪಿಂಚಣಿ ಹಕ್ಕುಗಳನ್ನು ಆನಂದಿಸುತ್ತಾರೆ. ಜರ್ಮನಿ ಮತ್ತು ಆಸ್ಟ್ರೇಲಿಯಾಗಳು ಈ ವಿಷಯದಲ್ಲಿ ಉದಾರವಾದವನ್ನು ಹೊಂದಿವೆ. ಜರ್ಮನಿ ಮತ್ತು ಆಸ್ಟ್ರೇಲಿಯಾದಲ್ಲಿ ಸಾರ್ವಜನಿಕ ಸೇವಕರು ತಮ್ಮ ಚುನಾವಣೆಯ ನಂತರ ಸಾರ್ವಜನಿಕ ಸೇವೆಯಲ್ಲಿ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕಾಗುತ್ತದೆ. ಆದಾಗ್ಯೂ ಅವರು ಚುನಾವಣೆಯಲ್ಲಿ ಸೋತರೆ ಅಥವಾ ಶಾಸಕಾಂಗದಲ್ಲಿ ಅವರ ಅವಧಿ ಮುಗಿದ ನಂತರ ಸಾರ್ವಜನಿಕ ಸೇವೆಗೆ ಮರಳಲು ಉದ್ದೇಶಿಸಿದ್ದರೆ ಅವರು ಸಾರ್ವಜನಿಕ ಸೇವೆಯಲ್ಲಿ ಅವರ ಹಿಂದಿನ ಸ್ಥಾನಗಳಿಗೆ ಸಮಾನವಾದ ಸ್ಥಾನಕ್ಕೆ ಮರುಸ್ಥಾಪಿಸುವ ಸವಲತ್ತುಗಳನ್ನು ಅವರು ಆನಂದಿಸುತ್ತಾರೆ. ಮಾಸ್ಟರ್ ಮ್ಯಾನ್ ಸಮಿತಿಯ ಶಿಫಾರಸುಗಳ ಪ್ರಕಾರ ಇಂಗ್ಲೆಂಡ್ ವಿಭಿನ್ನ ವಿಧಾನಗಳನ್ನು ಅನುಸರಿಸುತ್ತದೆ. ಇಡೀ ಸಾರ್ವಜನಿಕ ಸೇವೆಯನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ರಾಜ್ಯ ಸೇವೆಯಲ್ಲಿರುವ ಒಟ್ಟು ಉದ್ಯೋಗಿಗಳಲ್ಲಿ ಕೈಗಾರಿಕಾ ಸಿಬ್ಬಂದಿ ಮತ್ತು ಹೆಚ್ಚಿನ ಕೈಗಾರಿಕೇತರ ಸಿಬ್ಬಂದಿ ಸೇರಿದಂತೆ 62% ಜನರು ತಮ್ಮ ರಾಜಕೀಯ ಚಟುವಟಿಕೆಗಳಿಗೆ ಯಾವುದೇ ನಿರ್ಬಂಧಗಳನ್ನು ಹೊಂದಿರುವುದಿಲ್ಲ. 22% ಪ್ರತಿನಿಧಿಸುವ ಕ್ಲೆರಿಕಲ್ ಸಿಬ್ಬಂದಿ, ಟೈಪಿಸ್ಟ್ಗಳು ಮತ್ತು ಕೆಲವು ಸಣ್ಣ ತಾಂತ್ರಿಕ ಸಿಬ್ಬಂದಿಗಳು ತಮ್ಮ ಇಲಾಖಾ ಅಧಿಕಾರಿಗಳ ಅನುಮೋದನೆಯೊಂದಿಗೆ ಸಂಸತ್ತಿಗೆ ಚುನಾವಣೆಗೆ ಸ್ಪರ್ಧಿಸುವುದನ್ನು ಹೊರತುಪಡಿಸಿ ಎಲ್ಲ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. 16% ಪ್ರತಿನಿಧಿಸುವ ಕಾರ್ಯನಿರ್ವಾಹಕ ಮತ್ತು ಉನ್ನತ ಸಿಬ್ಬಂದಿಯನ್ನು ಯಾವುದೇ ರಾಜಕೀಯ ಚಟುವಟಿಕೆಯಿಂದ ನಿಷೇಧಿಸಲಾಗಿದೆ. ಆದರೆ ಸ್ಥಳೀಯ ರಾಜಕೀಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಲು ಅನುಮತಿಯನ್ನು ನೀಡಬಹುದು. ಕೆನಡಾದಲ್ಲಿ ನಾಗರಿಕ ಸೇವಕರ ಚುನಾವಣಾ ಹಕ್ಕುಗಳು ಯುನೈಟೆಡ್ ಕಿಂಗ್ಡಮ್ಗಿಂತ ತುಲನಾತ್ಮಕವಾಗಿ ಹೆಚ್ಚು ಉದಾರವಾಗಿದೆ. ಕೆನಡಾದಲ್ಲಿ ಫೆಡರಲ್ ಸಾರ್ವಜನಿಕ ಸೇವಕ ಫೆಡರಲ್, ಪ್ರಾಂತೀಯ ಅಥವಾ ಪ್ರಾದೇಶಿಕ ಶಾಸಕಾಂಗದ ರಾಜಕೀಯ ನಾಮನಿರ್ದೇಶನಕ್ಕಾಗಿ ವೇತನವಿಲ್ಲದೆ ರಜೆಗಾಗಿ ಸಾರ್ವಜನಿಕ ಸೇವಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಒಬ್ಬ ನಾಗರಿಕ ಸೇವಕ ಚುನಾಯಿತರಾದರೆ ಅವರು ಸಾರ್ವಜನಿಕ ಉದ್ಯೋಗಿಯಾಗುವುದನ್ನು ನಿಲ್ಲಿಸುತ್ತಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ 1939 ಮತ್ತು 1940 ಹ್ಯಾಚ್ ಆಫ್ ಫೆಡರಲ್ ಮತ್ತು ಸೀಮಿತ ಆಕ್ಟ್ ಪ್ರಮಾಣದಲ್ಲಿ ಪ್ರಾಂತೀಯ ಮತ್ತು ಸ್ಥಳೀಯ ನಾಗರಿಕ ಸೇವಕರ ರಾಜಕೀಯ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ.
ಆದಾಗ್ಯೂ ಸ್ಥಳೀಯ ರಾಜಕೀಯದಲ್ಲಿ ಅವರು ಭಾಗವಹಿಸುವುದರಿಂದ ಅವರ ದಕ್ಷತೆಯ ಮೇಲೆ ಪರಿಣಾಮ ಬೀರದಿರುವವರೆಗೆ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವರಿಗೆ ಅವಕಾಶ ನೀಡಲಾಗುತ್ತದೆ. ಇಟಲಿ ಮತ್ತು ಸ್ಪೇನ್ನಲ್ಲಿ ಸಂಸತ್ತಿಗೆ ಚುನಾಯಿತರಾದ ಸಾರ್ವಜನಿಕ ಸೇವಕರಿಗೆ ಅನಿರ್ದಿಷ್ಟ ರಜೆ ನೀಡಲಾಗುತ್ತದೆ ಮತ್ತು ಅವರ ಸಂಸತ್ತಿನ ಸದಸ್ಯರಾಗುವುದನ್ನು ನಿಲ್ಲಿಸಿದರೆ ಅವರು ತಮ್ಮ ಹುದ್ದೆಗೆ ಮರಳಲು ಅರ್ಹರಾಗಿರುತ್ತಾರೆ ಅಥವಾ ಅವರು ತುಂಬಾ ವಯಸ್ಸಾಗಿದ್ದರೆ ಸೇವೆಯಿಂದ ನಿವೃತ್ತರಾಗಬಹುದು. ಡೆನ್ಮಾರ್ಕ್, ಸ್ವೀಡನ್ ಮತ್ತು ಆಸ್ಟ್ರಿಯಾದಲ್ಲಿ ನಾಗರಿಕ ಸೇವಕರು ಕಚೇರಿಯಲ್ಲಿ ಉಳಿಯಬಹುದು ಮತ್ತು ಸಂಸತ್ತಿನಲ್ಲೂ ಕುಳಿತುಕೊಳ್ಳಬಹುದು. ಈ ದೇಶಗಳಲ್ಲಿ ಯಾವುದೇ ಪೌರ ಕಾರ್ಮಿಕರು ಕೊನೆಯದಾಗಿ ಕೆಲಸ ಮಾಡಿದ ಪ್ರದೇಶದಲ್ಲಿ ಸ್ಪರ್ಧಿಸದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಟ್ರೇಡ್ ಯೂನಿಯನ್ ರೈಟ್ಸ್, ವ್ಯಾಪಾರ ಒಕ್ಕೂಟದ ಹಕ್ಕುಗಳು, ರೈಟ್ ಟು ಅಸೋಸಿಯೇಷನ್ ಅಂದರೆ ಸಂಘದ ಹಕ್ಕು. ಆಸ್ಟ್ರೇಲಿಯಾ ಮತ್ತು ಫ್ರಾನ್ಸ್ನಲ್ಲಿರುವ ಸಾರ್ವಜನಿಕ ಸೇವಕರು ಟ್ರೇಡ್ ಯೂನಿಯನ್ಗಳೊಂದಿಗೆ ಸಹವಾಸ ಮಾಡುವ ಹಕ್ಕನ್ನು ಆನಂದಿಸುತ್ತಾರೆ. ಕೆನಡಾ, ಭಾರತ, ಜರ್ಮನಿ ಮತ್ತು ಇಂಗ್ಲೆಂಡ್ನಲ್ಲಿ ಸಾರ್ವಜನಿಕ ಸೇವಕರ ಸಹವಾಸ ಹಕ್ಕಿನ ಮೇಲೆ ಕೆಲವು ನಿರ್ಬಂಧಗಳನ್ನು ಹೇರಲಾಗಿದೆ. ಜರ್ಮನಿಯಲ್ಲಿ ಅದರ ಸಿವಿಲ್ ಸರ್ವೆಂಟ್ಗಳು ಕೇವಲ ಅಸ್ತಿತ್ವದಲ್ಲಿರುವ ಸಾಂವಿಧಾನಿಕ ಆದೇಶದ ಉದ್ದೇಶಗಳಿಗೆ ಅನುಗುಣವಾಗಿರುವ ಉದ್ದೇಶಗಳನ್ನು ಹೊಂದಿರುವ ಸಂಘಗಳಿಗೆ ಮಾತ್ರ ಸೇರಬಹುದು ಅಥವಾ ರಚಿಸಬಹುದು. ಕೆನಡಾ ಮತ್ತು ಇಂಗ್ಲೆಂಡಿನಲ್ಲಿ ಸಾರ್ವಜನಿಕ ಸೇವಕರು ಹೊರಗಿನ ಒಕ್ಕೂಟಗಳೊಂದಿಗೆ ಸಹವಾಸ ಮಾಡುವಂತಿಲ್ಲ. ಭಾರತದಲ್ಲಿ ಪ್ರತಿಯೊಬ್ಬ ನಾಗರಿಕನು ಸಹವಾಸದ ಹಕ್ಕನ್ನು ಪ್ರತಿಯೊಬ್ಬ ನಾಗರಿಕನಿಗೂ ಸಹವಾಸದ ಹಕ್ಕನ್ನು ಖಾತರಿಪಡಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕ ಸೇವಕರು ಸಂಘಗಳನ್ನು ರಚಿಸಲು ಅಥವಾ ಈಗಾಗಲೇ ಅಸ್ತಿತ್ವದಲ್ಲಿರುವ ಸಂಘಗಳನ್ನು ಸೇರಲು ಸ್ವತಂತ್ರರು. ಆದರೆ ಸರ್ಕಾರವು ಗುರುತಿಸಿದ ಸಂಘಗಳೊಂದಿಗೆ ಮಾತ್ರ ಸಮಾಲೋಚಿಸುತ್ತದೆ ಅಥವಾ ಮಾತುಕತೆ ನಡೆಸುತ್ತದೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸಾರ್ವಜನಿಕ ಉದ್ಯೋಗಗಳು ಸಂಘಗಳು ಮತ್ತು ಒಕ್ಕೂಟಗಳನ್ನು ರಚಿಸಲು ಕಾನೂನುಬದ್ಧವಾಗಿ ಸ್ವತಂತ್ರರಾಗಿದ್ದಾರೆ ಮತ್ತು ಹೊರಗಿನ ಸಂಘಗಳು ಅಥವಾ ಸಂಸ್ಥೆಗಳೊಂದಿಗೆ ತಮ್ಮನ್ನು ತಾವು
ಸಂಯೋಜಿಸಿಕೊಳ್ಳುತ್ತವೆ. ರೈಟ್ ಟು ಸ್ಟ್ರೈಕ್ ಅಂದರೆ ಮುಷ್ಕರ ಮಾಡುವ ಹಕ್ಕು. ಮುಷ್ಕರ ಮಾಡುವ ಪೌರ ಕಾರ್ಮಿಕರ ಹಕ್ಕನ್ನು ನೀಡಲಾಗಿದೆಯೋ ಇಲ್ಲವೋ, ಈ ಹಕ್ಕನ್ನು ಭಾರತ, ಫ್ರಾನ್ಸ್, ಕೆನಡಾ, ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಇಂಗ್ಲೆಂಡ್ನಲ್ಲಿ ವ್ಯಾಪಕವಾಗಿ ಚಲಾಯಿಸಲಾಗುತ್ತದೆ. ಇಂಗ್ಲೆಂಡಿನಲ್ಲಿ ಸಾರ್ವಜನಿಕ ಸೇವಕರಿಗೆ ಕಾನೂನಿನ ಅಡಿಯಲ್ಲಿ ಮುಷ್ಕರ ಮಾಡುವ ಹಕ್ಕನ್ನು ನಿರಾಕರಿಸಲಾಗಿಲ್ಲ. ಫ್ರಾನ್ಸ್ನಲ್ಲಿ ಅವರಿಗೆ ಮುಷ್ಕರ ಮಾಡುವ ಹಕ್ಕಿದೆ. ಆದಾಗ್ಯೂ ಜರ್ಮನಿಯಲ್ಲಿ ಸಾರ್ವಜನಿಕ ಸೇವಕರಿಗೆ ಮುಷ್ಕರ ಮಾಡುವ ಹಕ್ಕು ಕಾನೂನಿನ ಅಡಿಯಲ್ಲಿ ಅಸ್ತಿತ್ವದಲ್ಲಿಲ್ಲ. ಕಾನೂನನ್ನು ಉಲ್ಲಂಘಿಸಿದ್ದಕ್ಕಾಗಿ ದಂಡಗಳು ಒಬ್ಬರ ಕೆಲಸದ ನಷ್ಟವನ್ನು ಸಹ ಒಳಗೊಂಡಿರುತ್ತದೆ. ಭಾರತದಲ್ಲಿ ಎಲ್ಲ ಕೈಗಾರಿಕೇತರ ಸಾರ್ವಜನಿಕ ಸೇವಕರು ಕಾನೂನನ್ನು ಮುಷ್ಕರ ಮಾಡುವ ಹಕ್ಕನ್ನು ನಿರಾಕರಿಸುತ್ತಾರೆ. ಅಮೆರಿಕಾದಲ್ಲಿ ಸಾರ್ವಜನಿಕ ನೌಕರರಿಗೆ ಮುಷ್ಕರ ಮಾಡುವ ಹಕ್ಕಿಲ್ಲ. 1947ರ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಸರ್ಕಾರಿ ನೌಕರರ ಮುಷ್ಕರಗಳನ್ನು ಕಾನೂನು ಬಾಹಿರವೆಂದು ಘೋಷಿಸಲಾಯಿತು. ಎಲ್ಲ ದೇಶಗಳಲ್ಲಿ ನೌಕರರು ಕಾನೂನು ಬಾಹಿರ ಮುಷ್ಕರಗಳಿಗೆ ಹೋದಲ್ಲೆಲ್ಲ ಶಿಸ್ತಿನ ಅಥವಾ ನಡವಳಿಕೆ ನಿಯಮಗಳ ಪ್ರಕಾರ ದಂಡ ಅಥವಾ ಶಿಕ್ಷೆಯನ್ನು ನೀಡಲಾಗುತ್ತದೆ. 15.9 ಸರ್ವಿಸ್ ರೈಟ್ಸ್, ಸೇವೆಯ ಹಕ್ಕುಗಳು. ಖಾಸಗಿ ಉದ್ಯೋಗದಲ್ಲಿ ಉದ್ಯೋಗದಾತ ಮತ್ತು ಉದ್ಯೋಗಿ ನಡುವಿನ ಸಂಬಂಧಕ್ಕೆ ಹೋಲಿಸಿದರೆ ನಾಗರಿಕ ಸೇವೆಯು ತನ್ನ ಸರ್ಕಾರದೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿದೆ. ಅಧಿಕಾರಾವಧಿಯ ಭದ್ರತೆ, ವೃತ್ತಿ, ಸೇವಾ ಸೌಲಭ್ಯಗಳು ಮತ್ತು ಸೂಪರ್ ಆನ್ಯುಯಿಟಿ ಅಂದರೆ ರಿಟೈರ್ಮೆಂಟ್ ವರೆಗೆ ಸಿಗುವಂತಹ ಪ್ರಯೋಜನಗಳು. ನಿವೃತ್ತಿ ಹೊಂದುವ ಪ್ರಯೋಜನಗಳಂತಹ ಸಾರ್ವಜನಿಕ ಉದ್ಯೋಗದ ಉತ್ತಮ ನಿರೀಕ್ಷೆಗಳನ್ನು ನಾಗರಿಕ ಸೇವೆಯು ಹೊಂದಿದೆ. ಮತ್ತೊಂದೆಡೆ ಇದು ರಾಜ್ಯದ ಸಾರ್ವಭೌಮತ್ವವನ್ನು ಹೊಂದಿರುವ ಸಾರ್ವಜನಿಕರೊಂದಿಗೆ ಸಂಬಂಧವನ್ನು ನಿರ್ವಹಿಸುತ್ತದೆ. ಅದರಂತೆ ನಾಗರಿಕ ಸೇವೆಯು ಸರ್ಕಾರದ ಪ್ರಮುಖ ಸ್ಥಾನವನ್ನು ಆಕ್ರಮಿಸುತ್ತದೆ. ಆದ್ದರಿಂದ ರಾಜ್ಯದ ಉದ್ಯೋಗಿಗಳಿಗೆ ತಮ್ಮ ಸರಿಯಾದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಅನುವು ಮಾಡಿಕೊಡಲು ಕೆಲವು ಸೇವಾ ಹಕ್ಕುಗಳನ್ನು ಒದಗಿಸುತ್ತದೆ. ಅಪಾಯಿಂಟ್ಮೆಂಟ್ ಅಂದರೆ ನೇಮಕಾತಿ. ಇಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸಾರ್ವಜನಿಕ ಉದ್ಯೋಗದಾತರು ಸಾರ್ವಜನಿಕ ಉದ್ಯೋಗವನ್ನು ಬಯಸುವ ಎಲ್ಲ ನಾಗರಿಕರಿಗೆ ಕಾನೂನುಗಳ ಸಮಾನ ರಕ್ಷಣೆಯನ್ನು ಖಾತರಿಪಡಿಸುತ್ತಾರೆ.
ಆದಾಗ್ಯೂ ಸಾಂವಿಧಾನಿಕ ನಿಬಂಧನೆಗಳು ಅಥವಾ ಕಾರ್ಯನಿರ್ವಾಹಕ ಆದೇಶಗಳ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಮತ್ತು ಸಾಮಾಜಿಕವಾಗಿ ದುರ್ಬಲರಿಗೆ ಕೆಲವು ಮೀಸಲಾತಿಗಳನ್ನು ನೀಡಲಾಗುತ್ತಿದೆ. ನ್ಯಾಯಾಂಗವು ಅಂತಹ ಪ್ರತಿನಿಧಿ ಸಾರ್ವಜನಿಕ ಸೇವೆಗಳನ್ನು ಅಪೇಕ್ಷಣೀಯವೆಂದು ಪರಿಗಣಿಸಿದೆ. ಆದಾಗ್ಯೂ ಆಯ್ಕೆಯ ಪ್ರಕ್ರಿಯೆಯಿಂದ ಅವಕಾಶದ ಸಮಾನತೆಯ ತತ್ವವನ್ನು ನಿರಾಕರಿಸಲಾಗುವುದಿಲ್ಲ. ಆದರೆ ವಸತಿ ಅರ್ಹತೆಗಳು, ವಯಸ್ಸು, ಭಾಷೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ತಾರತಮ್ಯದ ಕಾನೂನನ್ನು ರಾಜ್ಯವು ಜಾರಿಗೊಳಿಸಬಹುದು. ಹೀಗಾಗಿ ಭಾರತದಲ್ಲಿ ಎಸ್ಸಿ ಮತ್ತು ಎಸ್ಟಿಗಳ ಸಾರ್ವಜನಿಕ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒದಗಿಸಲಾಗಿದೆ. ರಕ್ಷಣಾ ಸೇವೆಗಳು, ಹೋಮ್ ಗಾರ್ಡ್ಗಳು, ಸಾಮಾಜಿಕ ಸೇವೆಗಳು ಮುಂತಾದ ಸಾರ್ವಜನಿಕ ಉದ್ದೇಶಗಳಿಗಾಗಿ ಸಮಂಜಸವಾದ ಅವಧಿಗೆ ಕೆಲಸ ಮಾಡಲು ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿರುವ ಪ್ರತಿಯೊಬ್ಬ ಸಮರ್ಥ ವ್ಯಕ್ತಿಗೆ ಅಗತ್ಯವಿರುವ ಅಧಿಕಾರವನ್ನು ರಾಜ್ಯವು ಹೊಂದಿದೆ. ಸಾರ್ವಜನಿಕ ನೌಕರರು ಯಾವುದೇ ಪರಿಸ್ಥಿತಿಗಳಲ್ಲಿ ಎಲ್ಲಿಯಾದರೂ ಸರ್ಕಾರದ ಸೇವೆಯನ್ನು ನಿರೀಕ್ಷಿಸುತ್ತಾರೆ. ಲೈಫ್ ಟೆನ್ಯೂರ್ ಅಂದರೆ ಜೀವಿತಾವಧಿ. ಸಾರ್ವಜನಿಕ ಉದ್ಯೋಗವು ಅದರ ಜೀವಿತಾವಧಿ ಮತ್ತು ಅದರೊಂದಿಗೆ ಅಂಟಿಕೊಂಡಿರುವ ಪ್ರತಿಷ್ಠೆಯಿಂದಾಗಿ ಹೆಚ್ಚು ಆಕರ್ಷಕವಾಗಿದೆ. ಆದಾಗ್ಯೂ ಸಾರ್ವಭೌಮ ಉದ್ಯೋಗದಾತನು ಅಂತಹ ಕ್ರಿಯೆಗಳಿಗೆ ಯಾವುದೇ ಕಾರಣಗಳನ್ನು ನೀಡದೆ ಯಾವುದೇ ಉದ್ಯೋಗಿಯ ಸೇವೆಗಳನ್ನು ವಜಾಗೊಳಿಸಲು ಸಂತೋಷ ಪಡುತ್ತಾನೆ. ಸರ್ಕಾರದ ಸಂತೋಷದ ಸಮಯದಲ್ಲಿ ಎಂಬ ತತ್ವವನ್ನು ಈಗ ಪ್ರಾಯೋಗಿಕವಾಗಿ ಉತ್ತಮ ನಡವಳಿಕೆಯ ಸಮಯದಲ್ಲಿ ಎಂದು ಪರಿವರ್ತಿಸಲಾಗಿದೆ. ಆದ್ದರಿಂದ ದುಷ್ಕೃತ್ಯ, ಸಂಪೂರ್ಣ ನಿರ್ಲಕ್ಷ್ಯ ಅಥವಾ ಅಸಮರ್ಥತೆಯ ಪ್ರಕರಣಗಳಲ್ಲಿ ಮಾತ್ರ ಈ ನಿಬಂಧನೆಯನ್ನು ಚಲಾಯಿಸಲಾಗುತ್ತದೆ. ಇಲ್ಲದಿದ್ದರೆ ಸರ್ಕಾರಗಳು ಬದಲಾದರೂ ಸಾಮಾನ್ಯವಾಗಿ ಪೌರ ಕಾರ್ಮಿಕರು ಸೇವೆಯಲ್ಲಿ ಉಳಿಯುತ್ತಾರೆ. ಹೀಗಾಗಿ ಸರ್ಕಾರದ ವಿವಿಧ ನಿಯಮಗಳ ಅಡಿಯಲ್ಲಿ ಸೇವೆಯ ನಿರಂತರತೆಯನ್ನು ಖಾತ್ರಿಪಡಿಸಲಾಗುತ್ತದೆ. ಪೌರ ಕಾರ್ಮಿಕರು ಕಾಲಕಾಲಕ್ಕೆ ನಿಗದಿಪಡಿಸಿದ ನಿಯಮಗಳ ಅಡಿಯಲ್ಲಿ ಕೆಲವು ಸವಲತ್ತುಗಳು, ಸೌಲಭ್ಯಗಳು, ಭತ್ಯೆಗಳು, ಮುಂಗಡಗಳು ಮತ್ತು ಬಡ್ತಿಗಳಿಗೆ ಅರ್ಹರಾಗಿರುತ್ತಾರೆ. ಅಸ್ತಿತ್ವದಲ್ಲಿರುವ ಕಾನೂನುಗಳು ಮತ್ತು ನಿಯಮಗಳನ್ನು ಬದಲಾಯಿಸುವ ಹೊರತು ಸರ್ಕಾರವು ಅವರ ಸೇವೆಯ ಷರತ್ತುಗಳನ್ನು ನೌಕರರ ಅನಾನುಕೂಲತೆಗೆ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ರೈಟ್ಸ್ ಅಂಡ್ ಪ್ರಿವಿಲೇಜಸ್ ಅಂದರೆ ಹಕ್ಕುಗಳು ಮತ್ತು ಸವಲತ್ತುಗಳು ಎಲ್ಲ ಸಹಕಾರಿ ನೌಕರರ ಸೇವಾವಧಿಯು
ಸರ್ಕಾರದ ಸಂತೋಷದಲ್ಲಿದ್ದರೂ ಸಾಮಾನ್ಯವಾಗಿ ಅವರು ಉತ್ತಮ ನಡವಳಿಕೆಯ ಸಮಯದಲ್ಲಿ ಅಧಿಕಾರವನ್ನು ಹೊಂದಿರುತ್ತಾರೆ ಮತ್ತು ಅವರ ಸೇವಾ ನಿಯಮಗಳನ್ನು ಕಾರ್ಯನಿರ್ವಾಹಕ ನಿಯಮಗಳು ಮತ್ತು ಆಡಳಿತಾತ್ಮಕ ಆದೇಶಗಳಿಂದ ನಿಯಂತ್ರಿಸಲಾಗುತ್ತದೆ. ಅಂಥ ನಿಯಮಗಳು ಮತ್ತು ಆದೇಶಗಳನ್ನು ಸಂವಿಧಾನದ ನಿಬಂಧನೆಗಳಿಗೆ ಒಳಪಟ್ಟಿರುತ್ತವೆ. ಕೆಲವೊಮ್ಮೆ ಸರ್ಕಾರವು ಅವರ ಅಭಿಪ್ರಾಯಕ್ಕಾಗಿ ಸಾರ್ವಜನಿಕ ಸೇವಾ ಆಯೋಗವನ್ನು ಸಂಪರ್ಕಿಸಬೇಕಾಗುತ್ತದೆ. ಆದ್ದರಿಂದ ಸಾಂವಿಧಾನಿಕ ಅಧಿಕಾರವಿಲ್ಲದ ಸರ್ಕಾರಗಳು ನಿಯಮಗಳನ್ನು ಮಾಡಲು ಮತ್ತು ನಿಯಮಗಳನ್ನು ಬದಲಾಯಿಸಲು ಸಾಧ್ಯವಿರುವುದಿಲ್ಲ. ಸರ್ಕಾರವು ಈ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅವುಗಳ ಅನುಮೋದನೆಗಾಗಿ ಶಾಸಕಾಂಗದ ಕೋಷ್ಟಕದಲ್ಲಿ ಇರಿಸಬೇಕಾಗುತ್ತದೆ. ಹೀಗಾಗಿ ನಾಗರಿಕ ಸೇವಕರು ಸಂವಿಧಾನದಿಂದ ಖಾತರಿಪಡಿಸಿದ ಸವಲತ್ತುಗಳು ಮತ್ತು ಹಕ್ಕುಗಳನ್ನು ಆನಂದಿಸುತ್ತಾರೆ. ಪೌರ ಕಾರ್ಮಿಕರು ಅಸ್ತಿತ್ವದಲ್ಲಿರುವ ನಿಯಮಗಳನ್ನು ಬದಲಾಯಿಸದೆ ಕಾರ್ಯನಿರ್ವಾಹಕ ಸರ್ಕಾರದ ಕರುಣೆಗೆ ಒಳಗಾಗುವುದಿಲ್ಲ. Procedural safeguards in the event of removal or dismissal ಅಂದರೆ ತೆಗೆದುಹಾಕುವಿಕೆ ಅಥವಾ ವಜಾಗೊಳಿಸುವ ಸಂದರ್ಭದಲ್ಲಿ ಕಾರ್ಯವಿಧಾನದ ಸುರಕ್ಷತೆಗಳು ಸಂವಿಧಾನದ ನಿಬಂಧನೆಗಳ ಅಡಿಯಲ್ಲಿ ರಚಿಸಲಾದ ಸಂವಿಧಾನ ಮತ್ತು ನಿಯಮಗಳು ಯಾವುದೇ ಅನ್ಯಾಯವನ್ನು ತಡೆಗಟ್ಟಲು ಕೆಲವು ಪ್ರಮುಖ ಕಾರ್ಯವಿಧಾನದ ಸುರಕ್ಷತೆಗಳನ್ನು ಒದಗಿಸುತ್ತವೆ. ನಿಗದಿತ ಕಾರ್ಯವಿಧಾನದ ಪ್ರಕಾರ ಮಾತ್ರ ನಾಗರಿಕ ಸೇವಕನಿಗೆ ಯಾವುದೇ ಶಿಕ್ಷೆಯನ್ನು ವಿಧಿಸಬಹುದು. ಭಾರತದಲ್ಲಿ ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ ನಿಯಮಗಳ ಅಡಿಯಲ್ಲಿ ಅಂದರೆ CCA ನಿಯಮಗಳು, ಆ ನಿಯಮಗಳ ಪ್ರಕಾರ ಯಾವುದೇ ನಾಗರಿಕ ಸೇವಕನನ್ನು ನೇಮಿಸಿದವರ ಅಧೀನದಲ್ಲಿರುವ ಅಧಿಕಾರದಿಂದ ತೆಗೆದುಹಾಕಲಾಗುವುದಿಲ್ಲ ಅಥವಾ ವಜಾಗೊಳಿಸಲಾಗುವುದಿಲ್ಲ. ಕೈಗೊಳ್ಳಲು ಉದ್ದೇಶಿಸಿರುವ ಕ್ರಮದ ವಿರುದ್ಧ ಕಾರಣವನ್ನು ತೋರಿಸಲು ಪೌರ ಕಾರ್ಮಿಕನಿಗೆ ಸಮಂಜಸವಾದ ಅವಕಾಶವನ್ನು ನೀಡುವವರೆಗೆ ಯಾರನ್ನೂ ತೆಗೆದುಹಾಕಲಾಗುವುದಿಲ್ಲ ಅಥವಾ ವಜಾಗೊಳಿಸಲು ಆಗುವುದಿಲ್ಲ. ನಿವೃತ್ತಿಯ ವಯಸ್ಸಿನ ಮೊದಲು ಕಡ್ಡಾಯ ನಿವೃತ್ತಿಯನ್ನು ತೆಗೆದುಹಾಕುವುದು ಅಥವಾ ವಜಾಗೊಳಿಸುವುದು ಎಂದು ಪರಿಗಣಿಸಲಾಗುವುದಿಲ್ಲ, ಏಕೆಂದರೆ ಪಿಂಚಣಿ ಇತ್ಯಾದಿಗಳಂತಹ ಸಂಚಿತ ಸೇವಾ ಪ್ರಯೋಜನಗಳ ಗಣನೀಯ ನಷ್ಟವಿಲ್ಲ. ಸೆಕೆಂಡ್ ERC ರೆಕಮೆಂಡೇಶನ್ಸ್ 2009 ಅಂದರೆ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್, ಎರಡನೇ ARC ಶಿಫಾರಸುಗಳ ಶಿಸ್ತಿನ ಪ್ರಕ್ರಿಯೆಗಳು 2009. ಆಯೋಗವು ಸಂವಿಧಾನದ 311ನೇ ವಿಧಿಯನ್ನು ರದ್ದುಗೊಳಿಸಬೇಕು ಮತ್ತು 309ನೇ ವಿಧಿಯ ಅಡಿಯಲ್ಲಿ ಸೂಕ್ತವಾದ ಮತ್ತು ಸಮಗ್ರವಾದ ಕಾನೂನನ್ನು ವಜಾಗೊಳಿಸುವುದು, ತೆಗೆದುಹಾಕುವುದು ಅಥವಾ ಶ್ರೇಣಿಯ ಕಡಿತಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ಮತ್ತು ಸೇವೆಯ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ರಚಿಸಬಹುದು ಎಂದು ಶಿಫಾರಸು ಮಾಡಿದೆ. ಪ್ರಸ್ತುತ ಭಾರತ ಸರ್ಕಾರವು ಸಮಗ್ರ ಸಾರ್ವಜನಿಕ ಸೇವೆಗಳ ಮಸೂದೆಯನ್ನು ಸಿದ್ಧಪಡಿಸುತ್ತಿದೆ. ಆದ್ದರಿಂದ ಸರ್ಕಾರದಲ್ಲಿ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು
ಪ್ರಸ್ತುತ ಕಷ್ಟಕರವಾಗಿಸುವ ತೊಡಕಿನ ಶಿಸ್ತಿನ ಕಾರ್ಯವಿಧಾನಗಳ ತರ್ಕಬದ್ಧಗೊಳಿಸುವಿಕೆಗೆ ಸೂಕ್ತವಾದ ನಿಬಂಧನೆಯನ್ನು ಈ ಹೊಸ ಶಾಸನದಲ್ಲಿ ಸೇರಿಸುವುದು ಸೂಕ್ತವಾಗಿರುತ್ತದೆ. ಇಲಾಖೆಗಳು ಆರ್ಟಿಕಲ್ 311 ಬಹಿರಂಗದೊಂದಿಗೆ ಸಿಸಿಎಸ್ ಹಾಗೂ ಸಿಸಿಎ ನಿಯಮಗಳು 1965 ಸಹ ರದ್ದುಗೊಳಿಸಬೇಕು ಮತ್ತು ಹೊಸ ನಿಯಮಗಳನ್ನು ರೂಪಿಸಬೇಕು. ಈ ಶಿಸ್ತಿನ ಕಾರ್ಯವಿಧಾನಗಳನ್ನು ರೂಪಿಸುವಾಗ ಈ ಕೆಳಗಿನ ಬದಲಾವಣೆಗಳು ಅಗತ್ಯವೆಂದು ಆಯೋಗವು ಅಭಿಪ್ರಾಯಪಟ್ಟಿದೆ. ಹೊಸ ನಾಗರಿಕ ಸೇವೆಗಳ ಕಾನೂನು ನೈಸರ್ಗಿಕ ನ್ಯಾಯಮೂರ್ತಿಗಳ ಮಾನದಂಡಗಳನ್ನು ಪೂರೈಸಲು ಅಗತ್ಯವಿರುವ ಕನಿಷ್ಠ ಶಾಸನಬದ್ಧ ಶಿಸ್ತು ಮತ್ತು ವಜಾ ಕಾರ್ಯವಿಧಾನಗಳನ್ನು ಮಾತ್ರ ನಿಗದಿಪಡಿಸಬೇಕು. ಅನುಸರಿಸಬೇಕಾದ ಕಾರ್ಯವಿಧಾನದ ವಿವರಗಳನ್ನು ಆಯಾ ಇಲಾಖೆಗಳಿಗೆ ಬಿಡಬೇಕು. ಸಿಸಿಎಸ್ ಹಾಗೂ ಸಿಸಿಎ ನಿಯಮಗಳನ್ನು 1965 ಸಿಸಿಎಸ್ ಅಂಡ್ ಸಿಸಿಎ ನಿಯಮಗಳನ್ನು ರದ್ದುಗೊಳಿಸಲಾಗುವುದು ಎಂಬುದು ಈ ಪ್ರತಿಪಾದನೆಯ ನೈಸರ್ಗಿಕ ಫಲಿತಾಂಶವಾಗಿದೆ. ಸಾರ್ವಜನಿಕ ನೌಕರನ ವಜಾ ಅಥವಾ ತೆಗೆದುಹಾಕುವಿಕೆಯ ದಂಡವನ್ನು ಆ ಸಾರ್ವಜನಿಕ ಸೇವಕನು ಹೊಂದಿರುವ ಪ್ರಸ್ತುತ ಹುದ್ದೆಗಿಂತ 3 ಹಂತಗಳು ಹೆಚ್ಚಿನ ಅಧಿಕಾರದಿಂದ ಮಾತ್ರ ವಿಧಿಸಬೇಕು. ಆದರೆ ಎಲ್ಲ ಇತರ ದಂಡಗಳನ್ನು 2 ಹಂತಗಳ ಉನ್ನತ ಅಧಿಕಾರಿಯಿಂದ ವಿಧಿಸಬಹುದು. ಶಿಸ್ತು ಪ್ರಾಧಿಕಾರಕ್ಕಿಂತ ಕನಿಷ್ಠ 1 ಹಂತದ ಮೇಲಿರುವ ಅಧಿಕಾರಿಗೆ ಮೇಲ್ಮನವಿ ಸಲ್ಲಿಸುವ ಹಕ್ಕನ್ನು ಮುಂದುವರಿಸಲಾಗುವುದು. ಆದಾಗ್ಯೂ ವಿಚಾರಣೆ ಹಾಗೂ ಸಂದರ್ಶನವನ್ನು ನಡೆಸದೆ ಯಾವುದೇ ದಂಡವನ್ನು ವಿಧಿಸಲಾಗುವುದಿಲ್ಲ. ಇದರಲ್ಲಿ ಆರೋಪಿ ಸರ್ಕಾರಿ ನೌಕರನ ವಿಚಾರಣೆಯ ಅವಕಾಶವನ್ನು ನೀಡಲಾಗುತ್ತದೆ. ಸರ್ಕಾರಿ ನೌಕರನ ವಿರುದ್ಧದ ಆರೋಪಗಳ ವಿಚಾರಣೆಯು ಈ ಕೆಳಗಿನ ನಿಯತಾಂಶಗಳೊಂದಿಗೆ ಸರಳವಾದ 2 ಹಂತದ ಪ್ರಕ್ರಿಯೆಯಾಗಿರಬೇಕಾಗುತ್ತದೆ. ಸರ್ಕಾರಿ ನೌಕರನ ವಿರುದ್ಧದ ಆರೋಪಗಳನ್ನು ಅವರಿಗೆ ಲಿಖಿತವಾಗಿ ತಿಳಿಸಬೇಕಾಗುತ್ತದೆ. ವಿಚಾರಣೆಯ ಪ್ರಕ್ರಿಯೆಯು ಮೌಖಿಕ ಸಾಕ್ಷ್ಯಕ್ಕಿಂತ ಹೆಚ್ಚಾಗಿ ಸಾಕ್ಷ್ಯಚಿತ್ರದ ಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಆಧರಿಸಬೇಕಾಗಿರುತ್ತದೆ. ಆರೋಪಗಳಿಗೆ ಪ್ರತಿಕ್ರಿಯಿಸಲು ಸರ್ಕಾರಿ ನೌಕರನಿಗೆ ಅವಕಾಶ ನೀಡಲು ಸಭೆ ಅಥವಾ ಶಿಸ್ತಿನ ಸಂದರ್ಶನದ ನಂತರ 2 ಕಡೆಯಿಂದ ದಾಖಲಾತಿ ಮತ್ತು ನಿರಾಕರಣೆಗಾಗಿ ಸ್ಥಿರ ಮತ್ತು ಸಂಕ್ಷಿಪ್ತ ಸಮಯದ ಮಿತಿಗಳನ್ನು ಸೂಚಿಸಬೇಕಾಗುತ್ತದೆ. ಮೌಖಿಕ ಪರೀಕ್ಷೆಯು ವಿಚಾರಣೆ ಪ್ರಕ್ರಿಯೆಯ ಭಾಗವಾಗಿದೆ ಮತ್ತು ನ್ಯಾಯಾಲಯದ ಪ್ರಕ್ರಿಯೆಗಳಿಂದ ಎರವಲು ಪಡೆದ ಕಾರ್ಯವಿಧಾನಗಳಾದ ಅಡ್ಡ ಪರೀಕ್ಷೆ, ಮರುಪರೀಕ್ಷೆ ಇತ್ಯಾದಿಗಳು ಎಷ್ಟು ಮಟ್ಟಿಗೆ ಅನುಮತಿಸಲ್ಪಡುತ್ತವೆ ಪ್ರಕರಣದ ಸತ್ಯಾಸತ್ಯತೆಗಳನ್ನು ಅವಲಂಬಿಸಿ ವಿಚಾರಣಾ ಅಧಿಕಾರಿಗೆ ನಿರ್ಧರಿಸಲು ಬಿಡಬೇಕು ಎಂದು ಹೇಳುತ್ತದೆ. ಆದರೆ ಪ್ರಸ್ತುತ ಪ್ರಕರಣದಲ್ಲಿ ಇದು ರೂಢಿಯಾಗಿರಬಾರದು. ಸಮಂಜಸವಾದ ಅನುಮಾನಕ್ಕಿಂತ ಹೆಚ್ಚಾಗಿ ಸಂಭವನೀಯಗಳ ಪ್ರಾಮುಖ್ಯತೆಯು ವಿಚಾರಣೆಯ ಪ್ರಾಧಿಕಾರವು
ಅವಳ ತೀರ್ಮಾನಗಳನ್ನು ತಲುಪಲು ಅಗತ್ಯವಾದ ಸಾಕ್ಷ್ಯದ ಮಾನದಂಡವಾಗಿದೆ. ವಿಜಿಲೆನ್ಸ್ ಕೋನವನ್ನು ಒಳಗೊಂಡಿರುವ ಪ್ರಕರಣದಲ್ಲಿ ಸಿವಿಸಿಯೊಂದಿಗೆ 2 ಹಂತದ ಸಮಾಲೋಚನೆಯನ್ನು ತೆಗೆದುಹಾಕಬೇಕಾಗುತ್ತದೆ. ಶಿಸ್ತಿನ ಪ್ರಕ್ರಿಯೆಯ ಪೂರ್ಣಗೊಂಡ ನಂತರ 2ನೇ ಹಂತದ ಸಲಹೆಯನ್ನು ಮಾತ್ರ ಪಡೆಯಬೇಕಾಗುತ್ತದೆ. ವಿಜಿಲೆನ್ಸ್ ಕೋನವನ್ನು ಒಳಗೊಂಡಿರುವ ಪ್ರಕರಣಗಳಿಗೆ ಹೆಚ್ಚುವರಿಯಾಗಿ ಯುಪಿಎಸ್ಸಿಯೊಂದಿಗೆ ಯಾವುದೇ ಸಮಾಲೋಚನೆಯ ಅಗತ್ಯವಿರುವುದಿಲ್ಲ. ಸರ್ಕಾರಿ ನೌಕರನ ಪ್ರಸ್ತಾಪಿತ ವಜಾಗೊಳಿಸುವ ಪ್ರಕರಣಗಳಲ್ಲಿ ಮಾತ್ರ ಯುಪಿಎಸ್ಸಿಯೊಂದಿಗೆ ಸಮಾಲೋಚನೆ ಕಡ್ಡಾಯವಾಗಿರಬೇಕು ಮತ್ತು ಎಲ್ಲ ಇತರ ರೀತಿಯ ಶಿಸ್ತಿನ ಪ್ರಕರಣಗಳನ್ನು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ವ್ಯಾಪ್ತಿಯಿಂದ ವಿನಾಯಿತಿ ನೀಡಬೇಕಾಗುತ್ತದೆ. ಮೇಲಿನ ಶಿಫಾರಸುಗಳ ಮೇಲೆ ಭಾರತ ಸರ್ಕಾರವು ಈ ಕೆಳಗಿನಂತೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ವಿಜಿಲೆನ್ಸ್ ಸಮಸ್ಯೆಗಳನ್ನು ಒಳಗೊಂಡಿರುವ ಪ್ರಕರಣಗಳಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಯೊಂದಿಗಿನ ಸಮಾಲೋಚನೆ ಮುಂದುವರಿಯುತ್ತದೆ ಮತ್ತು ಸಿವಿಸಿಯೊಂದಿಗಿನ 2ನೇ ಹಂತದ ಸಮಾಲೋಚನೆಯನ್ನು ಕೈಬಿಡಲಾಗಿದೆ ಎಂದು ಡಿಒಪಿಟಿ ಆದೇಶ ಹೊರಡಿಸಿದೆ. ಆದಾಗ್ಯೂ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನೊಂದಿಗೆ ಸಮಾಲೋಚನೆ ಅಗತ್ಯವಿಲ್ಲದ ಸಂದರ್ಭಗಳಲ್ಲಿ ಸಿವಿಸಿಯೊಂದಿಗೆ 2ನೇ ಹಂತದ ಸಮಾಲೋಚನೆ ಮುಂದುವರಿಯುತ್ತದೆ. ಕೋಡ್ ಆಫ್ ಎಥಿಕ್ಸ್ ಫಾರ್ ಸಿವಿಲ್ ಸರ್ವೆಂಟ್ಸ್, ಸೇವಕರಿಗೆ ನೀತಿ ಸಂಹಿತೆ, ಸಾರ್ವಜನಿಕ ಸೇವಾ ಮೌಲ್ಯಗಳನ್ನು ಎಲ್ಲ ಸಾರ್ವಜನಿಕ ಸೇವಕರು ಅಪೇಕ್ಷಿಸಬೇಕು, ಅದನ್ನು ವ್ಯಾಖ್ಯಾನಿಸಬೇಕು ಮತ್ತು ಎಲ್ಲ ಹಂತದ ಸರ್ಕಾರ ಮತ್ತು ರಾಜ್ಯ ಸಂಸ್ಥೆಗಳಿಗೆ ಅನ್ವಯಿಸಬೇಕು. ಈ ಮೌಲ್ಯಗಳ ಯಾವುದೇ ಉಲ್ಲಂಘನೆಯನ್ನು ತಪ್ಪಾಗಿ ಪರಿಗಣಿಸಬೇಕಾಗುತ್ತದೆ ಹಾಗೂ ಶಿಕ್ಷೆಯನ್ನು ಆಹ್ವಾನಿಸಬೇಕಾಗುತ್ತದೆ. ಈ ಮೇಲಿನ ಶಿಫಾರಸನ್ನು ಭಾರತ ಸರ್ಕಾರ ಅಂಗೀಕರಿಸಿದೆ. ಈ ಸಂದರ್ಭದಲ್ಲಿ ಹಿತಾಸಕ್ತಿ ಸಂಘರ್ಷವು ಒಂದು ಪ್ರಮುಖ ಕ್ಷೇತ್ರವಾಗಿದ್ದು, ಈ ಕೋಡ್ಗಳಲ್ಲಿ ಸಮರ್ಪಕವಾಗಿ ತಿಳಿಸಬೇಕಾಗುತ್ತದೆ. ಅಲ್ಲದೆ ಸೇವೆಯಲ್ಲಿರುವ ಅಧಿಕಾರಿಗಳನ್ನು ಸಾರ್ವಜನಿಕ ಉದ್ಯಮಗಳ ಮಂಡಳಿಯಲ್ಲಿ ನಾಮನಿರ್ದೇಶನ ಮಾಡಬಾರದು. ಆದಾಗ್ಯೂ ಇದು ಲಾಭೋದ್ದೇಶವಿಲ್ಲದ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಸಲಹಾ ಸಂಸ್ಥೆಗಳಿಗೆ ಅನ್ವಯಿಸುವುದಿಲ್ಲ. ಮೇಲಿನ ಶಿಫಾರಸನ್ನು
ಭಾರತ ಸರ್ಕಾರವು ಭಾಗಶಃ ಅಂಗೀಕರಿಸಿದೆ. ಸೇವೆಯಲ್ಲಿರುವ ಅಧಿಕಾರಿಗಳು ಸರ್ಕಾರ ಮತ್ತು PSಗಳ ನಡುವೆ ಪ್ರಮುಖ ಸಂಪರ್ಕವನ್ನು ಒದಗಿಸುವುದರಿಂದ ಸೇವೆಯನ್ನು ನಾಮನಿರ್ದೇಶನ ಮಾಡದಿರುವ ಬಗ್ಗೆ ಶಿಫಾರಸುಗಳನ್ನು ಒಪ್ಪಿಕೊಳ್ಳುವುದು ಸೂಕ್ತವಲ್ಲ ಎಂದು ಹೇಳಲಾಗಿದೆ. ಸಾರ್ವಜನಿಕ ಉದ್ಯಮಗಳ ಮಂಡಳಿಯಲ್ಲಿ ಅಧಿಕಾರಿಗಳ ಆದಾಗ್ಯೂ ನಡವಳಿಕೆ ನಿಯಮಗಳನ್ನು ಮತ್ತಷ್ಟು ಬಲಪಡಿಸುವ ಮೂಲಕ ಆಸಕ್ತಿಯ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಹುದು. ಇತ್ತೀಚೆಗೆ ಹೊರಡಿಸಲಾದ ಸಾರ್ವಜನಿಕ ವಲಯದ ಉದ್ಯಮಗಳ ಕಾರ್ಪೊರೇಟ್ ಆಡಳಿತದ ಮಾರ್ಗಸೂಚಿಗಳು ಈ ಕಾಳಜಿಯನ್ನು ಗಮನಿಸುತ್ತವೆ. ಪ್ರೊಟೆಕ್ಟಿಂಗ್ ದ ಹಾನೆಸ್ಟ್ ಸಿವಿಲ್ ಸರ್ವೆಂಟ್, ಪ್ರಾಮಾಣಿಕ ಪೌರ ಕಾರ್ಮಿಕರನ್ನು ರಕ್ಷಿಸುವುದು, ಜಾಗರೂಕತೆಯ ಚಟುವಟಿಕೆಯನ್ನು ಕಡಿಮೆ ಮಾಡುವುದು ಅಲ್ಲ, ಆದರೆ ನಿರ್ವಹಣಾ ದಕ್ಷತೆ ಮತ್ತು ಸಂಸ್ಥೆಯಲ್ಲಿ ಪರಿಣಾಮಕಾರಿತ್ವದ ಮಟ್ಟವನ್ನು ಹೆಚ್ಚಿಸುವುದು, ಅಪಾಯ ತೆಗೆದುಕೊಳ್ಳುವುದು ಸರ್ಕಾರದ ಕಾರ್ಯಚಟುವಟಿಕೆಗಳ ಭಾಗವಾಗಿರಬೇಕು. ಸಂಸ್ಥೆಗೆ ಉಂಟಾದ ಪ್ರತಿಯೊಂದು ನಷ್ಟವು ಹಣದ ಅಥವಾ ಹಣವಲ್ಲದ ಪರಿಭಾಷೆಯಲ್ಲಿ ಅಗತ್ಯವಾಗಿ ವಿಜಿಲೆನ್ಸ್ ವಿಚಾರಣೆಯ ವಿಷಯವಾಗಬೇಕಾಗಿಲ್ಲ. ಅಂತಹ ನಿರ್ಧಾರಗಳಿಗೆ ಯಾವುದೇ ಉದ್ದೇಶವಿಲ್ಲದೆ ನಿಜವಾದ ವಾಣಿಜ್ಯ ನಿರ್ಧಾರಗಳು ತಪ್ಪಾಗುವ ಸಾಧ್ಯತೆಯನ್ನು ಕೇಂದ್ರ ಜಾಗೃತ ಆಯೋಗವು ಗುರುತಿಸಿದೆ. ಪ್ರಾಮಾಣಿಕ ಸಾರ್ವಜನಿಕ ಸೇವಕನನ್ನು ರಕ್ಷಿಸುವ ವ್ಯವಸ್ಥೆಯ ಸಾಮರ್ಥ್ಯದ ಬಗ್ಗೆ ನಿಜವಾದ ಆತಂಕಗಳಿವೆ. ಅದೃಷ್ಟವಶಾತ್ ಆಧಾರರಹಿತ, ದುರುದ್ದೇಶಪೂರಿತ ಅಥವಾ ಪ್ರೇರಿತ ದೂರುಗಳ ವಿರುದ್ಧ ಪ್ರಾಮಾಣಿಕ ನಾಗರಿಕ ಸೇವಕನ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಕಾನೂನು ಮತ್ತು ಕಾರ್ಯವಿಧಾನದಲ್ಲಿ ಸಾಕಷ್ಟು ಸುರಕ್ಷತೆಗಳಿವೆ. ಕೇಂದ್ರ ಜಾಗೃತ ಆಯೋಗವು ತನ್ನ ವ್ಯಾಪ್ತಿಯೊಳಗೆ ಸಾರ್ವಜನಿಕ ವಲಯದ ಕಾರ್ಯನಿರ್ವಾಹಕರ ಪ್ರಕರಣಗಳನ್ನು ಸ್ಕ್ರೀನಿಂಗ್ ಮಾಡಲು ಕಾರ್ಯವಿಧಾನವನ್ನು ಸ್ಥಾಪಿಸಿದೆ. ಪ್ರಾಮಾಣಿಕ ನಾಗರಿಕ ಸೇವಕನನ್ನು ತನಿಖೆಯ ಮೂಲಕ ಎಳೆಯದಂತೆ ರಕ್ಷಿಸಲು ಕಾರಣ ತಾರತಮ್ಯವನ್ನು ಮಾಡುವುದು ಪ್ರಶ್ನೆಯಾಗಿದೆ. ಕಿರುಕುಳ ಮತ್ತು ಪ್ರತಿಷ್ಠೆಯ ನಷ್ಟ ಮತ್ತು ಅಗಾಧ ವೇದನೆಯನ್ನು ಒಳಗೊಂಡ ಪ್ರಕ್ರಿಯೆಗಳು ಭ್ರಷ್ಟಾಚಾರ ವಿರೋಧಿ ಏಜೆನ್ಸಿಗಳು ಆಡಳಿತಾತ್ಮಕ ಮತ್ತು ವ್ಯವಹಾರದ ಅಪಾಯಗಳನ್ನು ಸಂಪೂರ್ಣವಾಗಿ ಪ್ರಶಂಸಿಸುವುದಿಲ್ಲ ಮತ್ತು ಅವರ ನಿರ್ಧಾರವು ಅಸ್ಪಷ್ಟವಾಗಿರುವ ಉದ್ದೇಶಗಳನ್ನು ಅಥವಾ ವಾಣಿಜ್ಯೋದ್ಯಮದಲ್ಲಿ ನಷ್ಟವನ್ನು ಉಂಟು ಮಾಡುವ ಉದ್ದೇಶಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಎಂಬ ಸಾಮಾನ್ಯ ಗ್ರಹಿಕೆ
ಕಚೇರಿಗಳು ಮತ್ತು ವ್ಯವಸ್ಥಾಪಕರಲ್ಲಿದೆ. ಅಂತಹ ಗ್ರಹಿಕೆಯ ಆಧಾರವಿಲ್ಲದೆ ವ್ಯವಹಾರ ಇಲ್ಲ. ಆದ್ದರಿಂದ ತನಿಖಾ ಸಂಸ್ಥೆಗಳು ತಮ್ಮ ಕ್ರಮಗಳನ್ನು ಪ್ರಾಮಾಣಿಕ ಅಧಿಕಾರಿಗಳನ್ನು ರಕ್ಷಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಎಂದು ಸ್ಥಾಪಿಸುವುದು ಅತ್ಯಗತ್ಯ. ಕಾನೂನಿನ ಮುಂದೆ ಸಮಾನತೆ ಮತ್ತು ಭ್ರಷ್ಟರಿಗಿಂತ ಭಿನ್ನವಾಗಿ ರಕ್ಷಿಸಲು ತನ್ನ ಖ್ಯಾತಿಯನ್ನು ಹೊಂದಿರುವ ಪ್ರಾಮಾಣಿಕ ನಾಗರಿಕ ಸೇವಕನ ರಕ್ಷಣೆಯ ನಡುವಿನ ಸಮತೋಲನವನ್ನು ಖಾತ್ರಿಪಡಿಸುವುದು ಅವಶ್ಯಕವಾಗಿದೆ ಹಾಗೂ ನಿರ್ಣಾಯಕ ಪ್ರಶ್ನೆಯಾಗಿದೆ. ಅಂತಹ ಸಮತೋಲನವನ್ನು ನಿಷ್ಪಕ್ಷಪಾತ ಏಜೆನ್ಸಿಯಿಂದ ಸಾಧಿಸಬಹುದು. ಇದು ಸಾರ್ವಜನಿಕರ ತನಿಖೆ ಮತ್ತು ಮಂಜೂರಾತಿ ಕಾನೂನು ಕ್ರಮಕ್ಕಾಗಿ ಪೂರ್ವಾನುಮತಿ ಪ್ರಕರಣಗಳನ್ನು ತೆರೆಯುತ್ತದೆ. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಸೇವಕರು ಅಂತಹ ಅನುಮತಿ ನೀಡಲು ಕೇಂದ್ರ ಜಾಗೃತ ಆಯೋಗಕ್ಕೆ ಅಧಿಕಾರ ನೀಡಬೇಕು ಎಂದು ಆಯೋಗವು ಈಗಾಗಲೇ ಶಿಫಾರಸು ಮಾಡಿದೆ. ತನಿಖಾ ಸಂಸ್ಥೆಗಳ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನು ತನಿಖೆ ಮಾಡಲು ಉದ್ದೇಶಿತ ರಾಷ್ಟ್ರೀಯ ಲೋಕಾಯುಕ್ತಗೆ ವಿಶೇಷ ತನಿಖಾ ಘಟಕ ವರದಿ ಮಾಡುವ ಅಗತ್ಯವಿದೆ. ಈ ಘಟಕವು ಬಹು ಶಿಸ್ತಿನದ್ದಾಗಿರಬೇಕು ಮತ್ತು ಆರೋಪಗಳ ಪ್ರಕರಣಗಳನ್ನು ಸಹ ತನಿಖೆ ಮಾಡಬೇಕು ಹಾಗೂ ತನಿಖಾ ಸಂಸ್ಥೆಯ ವಿರುದ್ಧ ಕಿರುಕುಳ ರಾಜ್ಯ ಲೋಕಾಯುಕ್ತರ ಅಧೀನದಲ್ಲಿರುವ ರಾಜ್ಯಗಳಲ್ಲೂ ಇದೇ ರೀತಿಯ ಘಟಕಗಳು ಅಸ್ತಿತ್ವದಲ್ಲಿ ಇರಬೇಕಾಗುತ್ತದೆ. ಈ ಮೇಲಿನ ಎಲ್ಲ ಶಿಫಾರಸುಗಳನ್ನು ಭಾರತ ಸರ್ಕಾರ ಒಪ್ಪಿಕೊಂಡಿದೆ. ಈಗ 15ನೇ ಘಟಕದ ಸಾರಾಂಶ. ನಾಗರಿಕ ಸೇವಕರು ಹೆಚ್ಚು ಪ್ರಬುದ್ಧ ನಾಗರಿಕರಾಗಿದ್ದರು. ವಿವಿಧ ದೇಶಗಳ ಸಂವಿಧಾನದಿಂದ ಖಾತರಿಪಡಿಸಲಾದ ಎಲ್ಲ ಹಕ್ಕುಗಳು ಅವರ ಸಾರ್ವಜನಿಕ ಉದ್ಯೋಗಿಗಳಿಗೆ ಅಂತಹ ಹಕ್ಕುಗಳನ್ನು ಖಾತರಿಪಡಿಸುವುದಿಲ್ಲ. ವಿವಿಧ ಹಕ್ಕುಗಳು ಅನುದಾನ ಮತ್ತು ಅವರ ನಿರಾಕರಣೆಯ ಸಾಂವಿಧಾನಿಕ ಸರ್ಕಾರದ ಸಿದ್ಧಾಂತ ಮತ್ತು ಸಾರ್ವಜನಿಕ ಸೇವಕರಿಗೆ ನಿಯೋಜಿಸಲಾದ ಸ್ಥಳ ಮತ್ತು ಪಾತ್ರದಿಂದ ನಿಯಂತ್ರಿಸಲ್ಪಡುತ್ತದೆ. ಈ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರರನ್ನು ಕೈಗಾರಿಕೇತರ ಆಡಳಿತಾತ್ಮಕ ಮತ್ತು ಕ್ಲೆರಿಕಲ್ ನೌಕರರನ್ನು ಮಂತ್ರಿ ಎಂದು ವರ್ಗಿಸಲಾಗಿದೆ ಮತ್ತು ಸಾರ್ವಜನಿಕ ಕಚೇರಿಗಳ ವ್ಯವಸ್ಥೆಯಲ್ಲಿ ಅವರ ವ್ಯಾಪ್ತಿ ಮತ್ತು ಭಾಗವಹಿಸುವಿಕೆ ಸ್ವರೂಪವನ್ನು ಅವಲಂಬಿಸಿ ಹಕ್ಕುಗಳನ್ನು ನೀಡಲಾಗಿದೆ. ಸಿದ್ಧಾಂತದಲ್ಲಿ ಎಲ್ಲ ಸರ್ಕಾರಗಳು ಸಾರ್ವಭೌಮ ಉದ್ಯೋಗದಾತರ ಪರಿಕಲ್ಪನೆಯನ್ನು ನಂಬುತ್ತವೆ. ಇದರಲ್ಲಿ ಸಾರ್ವಜನಿಕ ಉದ್ಯೋಗದಾತರು ಸರ್ಕಾರಿ ಸೇವಕರು ನಿಯಮಗಳು ಚೌಕಟ್ಟಿನ ಅಡಿಯಲ್ಲಿ ತಮ್ಮನ್ನು ತಾವು ನಡೆಸಿಕೊಳ್ಳಬೇಕಾಗುತ್ತದೆ. ಆದಾಗ್ಯೂ ಅವರು 2ನೇ ದರ್ಜೆಯ ನಾಗರಿಕರಲ್ಲ, ಆದರೆ ಸಾಮಾನ್ಯ ನಾಗರಿಕರಿಗಿಂತ ಕೆಲವು ಸವಲತ್ತುಗಳು ಮತ್ತು ಸೌಲಭ್ಯಗಳನ್ನು ಅನುಭವಿಸುತ್ತಾರೆ. ಇಲ್ಲಿಗೆ ಇದರೊಂದಿಗೆ ನಾವು ಇಂದು ಘಟಕ 15ರ ಸಾರ್ವಜನಿಕ ಸೇವಕರ ಹಕ್ಕುಗಳು ಭಾಗ 2ರ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.